ಆತ್ಮೇರೆ ನಮಸ್ಕಾರ. ಅನ್ವಾಂಟೆಡ್, ಬೇಡ ಅನಗತ್ಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಮ್ಗೆ ಏನೇನು ಬೇಡ ಅವೆಲ್ಲ ತೆಗೆದಾಕ್ಬಿಡ್ಬೇಕು. ಅದರಲ್ಲಿ ಈ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ 6 ಅಂಶಗಳಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ನಿರ್ಧರಿಸಿದ್ರೆ ಇನ್ನೂ ಒಳ್ಳೆಯದು. ಉದಾಹರಣೆಗೆ ಏನು ಸರ್ 6 ಅಂಶಗಳು ಅಂತ ನೀವು ಕೇಳೋದಾದರೆ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಆ 6 ಅಂಶಗಳನ್ನು ರೂಪಿಸಿದ್ದೇನೆ. ಒಂದು ಶಾರೀರಿಕ ವ್ಯಕ್ತಿತ್ವ, ಓಕೆ. ಎರಡನೇದು ಮಾನಸಿಕ ವ್ಯಕ್ತಿತ್ವ, ಮೂರನೇದು ಬೌದ್ಧಿಕ ವ್ಯಕ್ತಿತ್ವ, ಭಾವನಾತ್ಮಕ ವ್ಯಕ್ತಿತ್ವ, ಆಧ್ಯಾತ್ಮಿಕ ವ್ಯಕ್ತಿತ್ವ ಮತ್ತು ಆರ್ಥಿಕ ವ್ಯಕ್ತಿತ್ವ. ಈ 6 ಅಂಶಗಳ ಬಗ್ಗೆ ನಾವು ಯಾವುದನ್ನು ಇಟ್ಟುಕೊಳ್ಳಬೇಕು, ಯಾವುದನ್ನು ಇಟ್ಟುಕೊಳ್ಳಬಾರದು ಅಂತ ಒಂದು ಕ್ಲಾರಿಟಿ, ಸ್ಪಷ್ಟತೆ ಬಂದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅನಗತ್ಯ ವಿಚಾರದ ಬಗ್ಗೆ ಒಂದು ನಾವು ವರ್ಕ್ಶಾಪ್ ಮಾಡಿದ್ವಿ. ಸೊ ಅದರಲ್ಲಿ ಈ ಅಂಶಗಳ ಬಗ್ಗೆ ಏನು ಹೇಳ್ತಾರೆ ಅಂತ ಪ್ರೇಮಲತಾ ಅವ್ರನ್ನ ಮೊದಲನೇದಾಗಿ ಕೇಳ್ತೇನೆ. ಎಸ್ ಪ್ರೇಮಲತಾ. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಶಾರೀರಿಕ 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 ನಮ್ಮ ಜೀವನದಲ್ಲಿ ತುಂಬಾ ಅತ್ಯಂತವಾದ ಅಮೂಲ್ಯವಾದದ್ದು. ಶಾರೀರಿಕ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ವ್ಯಾಯಾಮ ಮಾಡೋದಿರ್ಬೋದು, ನಮ್ಮ ಒಂದು ದಿನಚರಿಯಲ್ಲಿ ವಾಕಿಂಗ್ ಮಾಡೋದಿರ್ಬೋದು, ಅದನ್ನ ಅಳವಡಿಸ್ಕೊಂಡ್ರೆ ನಾವು ಒಂದು ಶರೀರದಲ್ಲಿ ಒಂದು ಒಳ್ಳೆ ಇದು ಇರುತ್ತೆ. ನಾವು ಒಂದು ಚೆನ್ನಾಗಿ ಕಾಣಿಸ್ಕೊಳ್ಳೋದಿರ್ಬೋದು, ಆರೋಗ್ಯವಾಗಿರ್ಬೋದು, ಎಲ್ಲ ಒಂದು ಶಾರೀರಿಕ ಭಾಷೆಯಿಂದ ನಾವು ಇದ್ ಮಾಡ್ಕೋಬಹುದು. ಮತ್ತೆ ಮಾನಸಿಕವಾಗಿ ನಾವು ಮಾನಸಿಕ ಅಂದ್ರೆ ನಮ್ಗೆ ಒಂದು ಬೇಡವಾದನ್ನ ತೆಗೆದಾಕ್ಬಿಟ್ಟು ಒಳ್ಳೇದನ್ನ ನಮ್ಗೆ ಅಳವಡಿಸ್ಕೊಂಡು ನಕಾರಾತ್ಮಕತೆಯನ್ನ ಜೀವನದಲ್ಲಿ ಇಟ್ಕೋಬಾರ್ದು. ಸಕಾರಾತ್ಮಕತೆಯನ್ನ ನಾವು ಮೈಂಡ್ ಅಲ್ಲಿ ಅಳವಡಿಸ್ಕೊಂಡ್ರೆ ಅದು ಮಾನಸಿಕ ಚಿಂತೆ ಅನ್ನೋದು ಯಾವತ್ತೂ ಬರೋದಿಲ್ಲ. ಮಾನಸಿಕವಾಗಿ ನಾವು ಮನಸ್ಸಿಂದ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ಬೋದು. ಇನ್ನ ಬೌದ್ಧಿಕತೆ, ನಮ್ಮ ಜೀವನದಲ್ಲಿ ಬೌದ್ಧಿಕತೆ ಅಂದ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಬೌದ್ಧಿಕತೆ ಅಂತಂದ್ರೆ ನಾವು ನೋಡಿ ಎಲ್ಲಾನು ಕಲಿಯೋದಿರ್ಬೋದು, ಮಾಡೋದಿರ್ಬೋದು. ಮತ್ತೆ ಭಾವನಾತ್ಮಕ ಅಂದ್ರೆ ನಮ್ ಭಾವನೆಗಳಲ್ಲಿ ಇರೋದನ್ನ ನಾವು ಬೇರೆಯವ್ರ ಹತ್ರ ಹಂಚ್ಕೋಬಹುದು, ಅವ್ರ ಭಾವನೆಗಳನ್ನ ನಾವು ಹಂಚ್ಕೋಬಹುದು. ಮನುಷ್ಯನಿಗೆ ಒಂದು ಭಾವನಾತ್ಮಕತೆ ಇದ್ರೇನೆ ನಾವು ಮುಂದೆ ಹೋಗಲು ಸಾಧ್ಯ ಅಂತ ಹೇಳ್ಬೋದು. ಮತ್ತೆ ಆಧ್ಯಾತ್ಮ, ನಾವು ಜೀವನದಲ್ಲಿ ಆಧ್ಯಾತ್ಮನ ಅಳವಡಿಸ್ಕೋಬೇಕು. ಮನಸ್ಸಿಗೆ ನಾವು ಒಂದು ಆಧ್ಯಾತ್ಮನ ನಾವು ತಂದ್ಕೊಂಡ್ರೆ ಧ್ಯಾನ ಮುಖಾಂತರವಾಗಿ ನಾವು ಆಧ್ಯಾತ್ಮಿಕತೆಯನ್ನ ನಾವು ತಂದ್ಕೋಬಹುದು. ಧ್ಯಾನ ಮಾಡೋದ್ರಿಂದ ಇರ್ಬೋದು, ನಾವು ಇವೆಲ್ಲ ಗುಣಗಳನ್ನ ನಾವು ಒಂದು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷಗಳನ್ನ ಅಳವಡಿಸ್ಕೋಬಹುದು. ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಓಕೆ, ಎಸ್ ವಂಗೆಮಾರೆ, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ತೆ. ಶಾರೀರಿಕ ಅಂತಂದ್ರೆ ಶರೀರ ಒಂದು ನಮ್ಮ ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾರಾದ್ರೂ ನಮ್ಮನ್ನ ಹೆಸರುಗೊಂಟು ಕರೆದಾಗ ನಮ್ಮ ಶರೀರನೇ ಎದ್ದೋಗಿ ಅವ್ರಿಗೆ ಪ್ರೆಸೆಂಟ್ ಮಾಡುತ್ತೆ ಹೊರತು ನಮ್ಮ ಹೆಸರು ಹೋಗಿ ಅವ್ರಿಗೆ ಪ್ರೆಸೆಂಟ್ ಮಾಡಲ್ಲ ಸರ್. ಹಾಗಾಗಿ ನಮ್ಮ ಶರೀರ ಯಾವ ರೀತಿ ಇಟ್ಕೋಬೇಕಂದ್ರೆ ಒಳ್ಳೆ ಆಹಾರದ ಊಟ ಮಾಡಬೇಕು, ಒಳ್ಳೆ ಆಹಾರನ ಹಣ್ಣನ್ನು ಸೇವನೆ ಮಾಡ್ಬೇಕು, ನಿತ್ಯ ವಾಕಿಂಗ್ ಮಾಡ್ಬೇಕು, ಯೋಗ ಮಾಡ್ಬೇಕು. ಹೀಗಾಗಿ ನಾವು ಶರೀರವನ್ನು ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಭೌತಿಕ ಅಂತಂದ್ರೆ ನಾವು ಭೌತಿಕವಾಗಿ ಇರ್ಬೇಕಂದ್ರೆ ಸರ್, ನಮ್ಮಲ್ಲಿ ಇರುವಂತ ಒಂದು ಯಾವುದೇ ಒಂದು ಅಭ್ಯಾಸ ಇದ್ರೂನು ಕೂಡ ಅದನ್ನ ನಾವು ಪಾಸಿಟಿವ್ ಆಗಿ ನಾವು ಮಾಡ್ಬೇಕು. ಧ್ಯಾನ ಆಗ್ಲಿ, ಮತ್ತೆ ಪ್ರಾಣಾಯಾಮ ಆಗ್ಲಿ, ಆಳವಾಗಿ ವಿಚಾರ ಮಾಡಿ ಮೌನ್ ಇದರ್ಲಿಂತ ನಾವ್ ಇರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ನಮ್ಮಲ್ಲಿ ಇರುವಂತ ಮನುಷ್ಯರನ್ನು ಯಾವ ರೀತಿ ಮನೋಭಾವನ ಯಾವ ರೀತಿಯನ್ನು ಮೆರೆಯಬೇಕು ಸರ್. ನಾವು ಮನುಷ್ಯರನ್ನೇ ಮನುಷ್ಯರ ತರಾನೇ ನಾವು ನೋಡ್ಬೇಕಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಇನ್ನೊಬ್ಬರನ್ನ ಏಳಾಯಿಸುದು, ಕಿಂಡಲ್ ಮಾಡುದು ಅದನ್ನ ಬಿಟ್ಟು ನಾವು ನಮ್ಮಲ್ಲಿ ಇರೋಂತ ಮನಸ್ಸಿನಿಂದ ಅವರನ್ನು ಗೌರವಿಸಬೇಕು. ನಾವು ಯಾವ ರೀತಿ ಅವರನ್ನು ಗೌರವಿಸುತ್ತೇವೆ, ಅವರು ಅದೇ ರೀತಿ ನಮ್ಮನ್ನು ಗೌರವಿಸುತ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಹಾಗೆ ಫ್ಯೂಚರ್, ಈಗ ನಾವು ಎಲ್ಲೇ ಆದ್ರೂನು ದುಡ್ಡನ್ನ ಒಂದ್ ಕಡೆ ಸೇವನೆ ಮಾಡಬೇಡಿ, ಅದನ್ನ ಎಲ್ಲಾ ರೀತಿಯಾಗಿ ಸೇವನೆ ಮಾಡಿ. ಒಂದ್ ಕಡೆ ಹಾಕೋದ್ರಿಂದ ಅದು ನಮ್ಗೆ ಲಾಸ್ ಆಗುತ್ತೆ. ನಾವು ಸೈಟ್ ಮ್ಯಾಗ ಆಗ್ಬೋದು, ಗೋಲ್ಡ್ ಮ್ಯಾಗ ಆಗ್ಬೋದು, ಮತ್ತೆ ಮನಿ ಮ್ಯಾಗ ಹಾಕ್ಬೋದು ಸರ್. ಅದನ್ನ ನಾವು ಸೆಲ್ಫ್ ಇನ್ಸ್ಟಾಲ್ಮೆಂಟ್ ಕೂಡ ಮಾಡ್ಕೋಬೇಕಾಗುತ್ತೆ. ನಾವು ಚೆನ್ನಾಗಿ ಇರ್ಬೇಕು, ನಾವು ಶಾರೀರಿಕವಾಗಿ ನಾವು ಚೆನ್ನಾಗಿ ಮುಂದುವರಿಬೇಕಂದಾಗ ನಮ್ಮಲ್ಲಿ ಒಂದು ಕಲಿಕೆ ಇರ್ಬೇಕು ಸರ್. ಹಾಗಾಗಿ ನಾವು ಕೂಡ ಸೆಲ್ಫ್ ಇನ್ಸ್ಟಾಲ್ಮೆಂಟ್ ಮಾಡ್ಕೋಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಎಸ್ ಮಂಜುಳಾ ಮೇಡಮ್. ಸರ್, ನಮ್ಗೆ ನಾವು ವ್ಯಕ್ತಿ ಅಂತ ಅನ್ಸ್ಕೋಬೇಕು ಅಂದ್ರೆ
ನಮ್ಮಲ್ಲಿ ಕೆಲವು ವ್ಯಕ್ತಿತ್ವಗಳು ಇರಬೇಕಾಗುತ್ತೆ. ಆ ವ್ಯಕ್ತಿತ್ವ ಗುಣಗಳಲ್ಲಿ ಮುಖ್ಯವಾಗಿ 6 ಗುಣಗಳನ್ನ ನಾವು ನೋಡ್ತೀವಿ ಸರ್. ಮೊದಲನೇದು ಶಾರೀರಿಕವಾಗಿ ವ್ಯಕ್ತಿ ಹೇಗಿರ್ಬೇಕು ಅಂದ್ರೆ ಅವನು ತನ್ನ ದೇಹವನ್ನ ಸದೃಢವಾಗಿಟ್ಕೋಬೇಕು. ಅದಕ್ಕಾಗಿನೇ ಅವನು ಯೋಗ, ಪ್ರಾಣಾಯಾಮ ಮತ್ತು ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಅವನು ಶಾರೀರಿಕವಾಗಿ ದೃಢವಾಗಿರ್ತಾನೆ. ಮಾನಸಿಕವಾಗಿ ಯಾವಾಗ್ಲೂ ಅಷ್ಟೇನೆ, ನಾವು ಏನನ್ನು ಯೋಚನೆ ಮಾಡ್ತೀವೋ ಅದು ನಮಗೆ ಸಿಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಸಕಾರಾತ್ಮಕವಾದ ಯೋಚನೆಗಳಿಂದ ನಮ್ಮನ್ನ ನಾವು ಇಟ್ಕೊಂಡ್ರೆ ನಮ್ಮಲ್ಲಿ ಒಂದು ಒಳ್ಳೆ ಮಾನಸಿಕ ಸ್ಥಿತಿಯನ್ನ ನಾವು ಕಂಡ್ಕೋಬಹುದು ಸರ್. ಮತ್ತು ಭೌತಿಕವಾಗಿ ಅಂದ್ರೆ ಒಂದು ವಿಷಯ ನಾವು ಏನಾದ್ರೂ ನಿರ್ಧಾರ ತಗೋಬೇಕು ಅಂದ್ರೆ ಆ ವಿಷಯನ 10 ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಒಂದ್ ರೀತಿಯಲ್ಲಿ ಅಥವಾ 2 ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ನಾವು ಮುಂದೆ ಎಡುವ ಚಾನ್ಸಸ್ ಇರುತ್ತೆ. ಆದ್ರೆ ಅದನ್ನ ನೀವು ಹೇಳಿದಂಗೆ 720 ಡಿಗ್ರಿನಲ್ಲಿ ಅದನ್ನ ನಾವು ವಿಮರ್ಶಿಸಿ ಆಮೇಲೆ ನಿರ್ಧಾರ ತಗೋಬೇಕು ಸರ್. ಮತ್ತು ಓಕೆ, ಎಸ್ ಮಂಜುಳಾ ಅವರೇ. ನೆಕ್ಸ್ಟ್ ಶೈಲಜಾ ಮೇಡಮ್. ನನ್ಗೆ ವ್ಯಕ್ತಿತ್ವದ 6 ಅಂಶಗಳ ಬಗ್ಗೆ ಅರ್ಥ ಆಯ್ತು ಸರ್. ಅಂದ್ರೆ ನಮ್ಮ ಒಂದು ದೈಹಿಕ ಪರ್ಸನಾಲಿಟಿ ಅಂತಕ್ಕಂಥ ದೈಹಿಕ ವ್ಯಕ್ತಿತ್ವ, ಇದು ಒಂದು ಉಪಸ್ಥಿತಿಯನ್ನ ಇರ್ತಕ್ಕಂಥ ಒಂದೇ ಒಂದು ಜಾಗ ನಮ್ ದೇಹ. ಅದನ್ನ ನಾವು ಸ್ವಸ್ಥವಾಗಿ ಆರೋಗ್ಯವಾಗಿ ಇಟ್ಕೋಬೇಕು. ಹಾಗೇನೆ ನಂತರ ಬರ್ತಕ್ಕಂಥದ್ದು ಮಾನಸಿಕ ವ್ಯಕ್ತಿತ್ವ. ಆ ಮಾನಸಿಕ ವ್ಯಕ್ತಿತ್ವದಲ್ಲಿ ನಾವು ಧ್ಯಾನ, ಪ್ರಾಣಾಯಾಮ ಇಂಥವುಗಳನ್ನ ನಾವು ರೂಢಿಸಿಕೊಳ್ಳೋದ್ರಿಂದ ಅಲ್ಲಿ ನೆನಪಿನ ಶಕ್ತಿ, ಏಕಾಗ್ರತೆ ಇವೆಲ್ಲ ಇದಾವು. ಅವುಗಳನ್ನ ನಾವು ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಬಳಸಕ್ ಸಾಧ್ಯ. ಓಕೆ, ಎಸ್ ನಮ್ ಜೊತೆ ಮಾಲತಿ ಮೇಡಮ್ ಇದ್ದಾರೆ. ಮಾಲತಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ಈಗ ವ್ಯಕ್ತಿತ್ವದ 6 ಅಂಶಗಳನ್ನ ನಾವು ಸರಿಯಾಗಿ ಮಾಡ್ಕೊಂಡಾಗ ಅದನ್ನ ಹೇಗೆ ಇಟ್ಕೋಬೇಕು, ಅದ್ರಲ್ಲಿ ಯಾವ್ದು ಬೇಡ ಅನ್ನೋದನ್ನ ತೆಗೆದಾಕಿದಾಗ ನಾವು ಸಂಪೂರ್ಣವಾದಂತ ಒಂದು ವ್ಯಕ್ತಿತ್ವವನ್ನ, ಪರಿಪೂರ್ಣವಾದಂತ ಒಂದು ವ್ಯಕ್ತಿಯಾಗಿ ನಾವು ರೂಪುಗೊಳ್ಳಕ್ಕೆ ಕಾರಣ ಆಗುತ್ತೆ. ನಾವು ಯಾರು ಅಂತ ಮೊದಲು ನಮ್ಮನ್ನು ಗುರುತಿಸ್ಕೋಬೇಕು ಅಂದ್ರೆ ನಮ್ಮ ದೇಹದಿಂದಲೇ ನಮ್ಮ ಗುರುತಿಸುವಿಕೆ. ಇಂಥವ್ರ ವ್ಯಕ್ತಿ ಅಂತ ಹೆಸರು ಹೇಳಿದಾಗ ನಮ್ಮ ದೇಹದ ಸ್ಥಿತಿಯನ್ನ, ನಮ್ಮ ದೇಹವನ್ನ ನೋಡಿನೇ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ಮೊದಲು ನಮ್ಮ ಶಾರೀರಿಕವನ್ನ ಚೆನ್ನಾಗಿಟ್ಕೋಬೇಕು, ನಂತರ ನಮ್ಮ ಮಾನಸಿಕ ಸ್ಥಿತಿಯನ್ನ ಚೆನ್ನಾಗಿಟ್ಕೋಬೇಕು, ಅನಂತರ ನಮ್ಮ ಭೌತಿಕ ಸ್ಥಿತಿಯನ್ನ, ಬುದ್ಧಿಯ ಒಂದು ಸ್ಥಿತಿಯನ್ನ ಚೆನ್ನಾಗಿಟ್ಕೋಬೇಕು, ಮತ್ತೆ ಭಾವನಾತ್ಮಕ ಆಲೋಚನೆಗಳನ್ನ. ಅಂದ್ರೆ ಇವೆಲ್ಲ 6 ಅಂಶಗಳಲ್ಲೂ ನಮಗೆ ಬೇಡವಾದದ್ದು ಯಾವುದು, ಬೇಕಾದದ್ದು ಯಾವುದು ಅಂತ ಗುರುತಿಸ್ಕೊಂಡಾಗ ನಾವು ಹೆಚ್ಚು ಒಂದು ಸದೃಢ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಎಸ್ ಸ್ನೇಹಿತರೆ, ಎಲ್ಲರೂ ಗಮನಿಸಿದ್ರಲ್ಲ, ಫಿಸಿಕಲ್, ಮೆಂಟಲ್, ಇಂಟಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್ ಮತ್ತು ಫೈನಾನ್ಷಿಯಲ್ ಆಸ್ಪೆಕ್ಟ್ಸು ತುಂಬ ವಿಶೇಷ. ಓಕೆ, ಸೊ ನೀವು ಇದೇ ರೀತಿ ಎಲ್ಲ ವಿಡಿಯೋಗಳನ್ನ ಗಮನಿಸ್ತಾ ಇರಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ಗಳು ಮೀರಿ ಮುಂದೆ ಸಾಗಿದೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಮತ್ತೊಂದು ಚಾನಲ್ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್, ಆ ಚಾನಲ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಇವೆಲ್ಲ ಮಾತಾಡಿದ್ದು ನೋಡಿ ಹೇಗೆ ಅನ್ನಿಸುತ್ತೆ ತಮಗೆ? ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.